ಈ ಸದನದಲ್ಲಿ ನಿಂತು ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಯಲ್ಲ. ಇದು ಇವತ್ತಲ್ಲ, ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ನ ಮುಖ ನೋಡಲ್ಲಪ್ಪ, ನೀನು ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನು ಮಾಡ್ತಾನೆ ಅದೇನೋ ಗೊತ್ತಿಲ್ಲ. ನಾನು ಮಾತಾಡೋಕ್ಕೆ ಎದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕ್ಕೊಂಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲದಾರ ಇಬ್ರುವೆ ಅದು ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ, ನಮ್ಮ ಡೈರೆಕ್ಷನ್ ಇದೆ. ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಮಾತಾಡ್ದು ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ, ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು. ಅವರು ಮೈಕ್ ಅದೆಂತ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ. 10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ. ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ, ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ. ಆ ರೀತಿ ಕೂಗಿದಾಗ ನಾನು ಏನ್ ಮಾಡ್ಬೇಕು? ನಿಮಗೆ ಏನಪ್ಪ ಮಾನ ಮರ್ಯಾದೆ ಇಲ್ವಾ, ಯಾಕೆ ಹಿಂಗ್ ಕೂಗ್ತೀರಿ ಅಂತೇಳಿ ಎಷ್ಟೋ ಸಾರಿ ಫಸ್ಟ್ ಒಳ್ಳೆಲ್ಲ ಹೇಳ್ದೆ. ಆದ್ಮೇಲೆ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನೂ ಕೆಡ್ತು ನಾನು ಮಾತಾಡಿದ್ದೀನಿ. ಇಲ್ಲ ಅಂತೆಲ್ಲ, ಅವು ಪದಗಳು ಮಾತಾಡುವಾಗ, ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬೋದು. ಅವರು ಮೊದಲು ಪ್ರಚೋದನೆ ಮಾಡಿದಾರೆ, ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಅಧ್ಯಕ್ಷರೇ, ಮೊದಲು ಕೂಗಿರೋ, ಮೊದಲು ಕೂಗಿರೋ, ಇದನ್ನ ಅಲ್ಲಲ್ಲ, ನಾನು ಯಾಕೆ ಸಮರ್ಥನೆ ಮಾಡ್ಕೊಳಕ್ಕೆ ಸಮರ್ಥನೆ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಮೊದ್ಲು ಕೂಗಿರೋ ಕಳ್ಳ ಇವರು ದರೋಡೆಕೋರ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಸಕರಿಗೆ ಕೂಗಿರು. ಆಮೇಲೆ ನಾನು ಇದೆಲ್ಲ ಮಾಮೂಲಿ, ನಾನು ಯಾವಾಗ ಎದ್ದು ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನದೆ. ಕೊನೆಗೆ ನಾನು ಯಾವಾಗ ಮಾತಾಡಕ್ಕೆ ಎದ್ದೆ ಅದುವರೆಗೂ ನನ್ನ ವಿಚಾರ ಏನ್ ಮಾತಾಡಿಲ್ಲ. ಎದ್ದ ತಕ್ಷಣ 15-20 ನಿಮಿಷ ನಾನು ಮಾತು ಮುಗಿಸೋವರೆಗೂ 1 ನಿಮಿಷ ಮುಗಿಸಿರೋ ನೀವೇ ಪ್ರತ್ಯಕ್ಷದರ್ಶಿಗಳು. ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 20 ನಿಮಿಷ ನಾನು ಮಾತಾಡಿರ್ಬೋದು. ಅಷ್ಟೊತ್ತಿನವರೆಗೂ ಏನಾರ ನನ್ನನ್ನ ಮಾತಾಡಕ್ ಬಿಟ್ರ? ಅಧ್ಯಕ್ಷರೇ, ಹೌದು, ಆರ್ಡರ್ ಪ್ರತಿಭಟನೆ ಮಾಡ್ತಾ ಇದೀವಿ, ನೀವು ಅವ್ರಿಗೆ ಭಾಷಣ ಕೊಟ್ಟಿದ್ದೀರಾ, ಅದನ್ನ ಅವ್ರು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಮಹಿಳೆ ಬಗ್ಗೆ ಮಾತಾಡಿದ್ರೆ ಅದು ಹೇಳ್ತಾರೆ, ಈ ಸದನದಲ್ಲಿ ಏನು ಆಪಾದನೆ ಹೌದು, ಆರ್ಡರ್ ಅಲ್ಲಿ ಇದ್ದಿದ್ರೆ ನಾವು ಅವ್ರ ಮಾತು ಕೇಳ್ತಾ ಇದ್ವಿ. ಅವ್ರು ಹೇಳಿರೋರು ಇದು ಅವ್ರದ್ದು ರೆಕಾರ್ಡ್ ಇಲ್ಲ. ಈಗ ಎಲ್ಲ ಕಡೆ ಹೋಗಿದೆ, ಇವ್ರದ್ದು ಹೋಗಿಲ್ಲ. ಇವ್ರದ ನನಗೆ ಗೊತ್ತಿಲ್ಲ, ಇದು ಹೋಗಕ್ಕಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಡ್ತದೆ. ಹೋಗುತ್ತೆ, ನಂದು ಹೋಗುತ್ತೆ ಅಂತ ಮಾತಾಡಿದೆ. ಅದು ಅವ್ರದ್ದು ನಮ್ಮದು ಮಾತ್ರ ಹೋಗಿತ್ತೆ, ಅವ್ರದ್ದು ಹೋಗಿಲ್ಲ. ಅವ್ರು ಏನ್ ಮಾತಾಡಿರು ಅಂತ ಆವಾಗ ಇವರು RSS ನಲ್ಲ, ಅದಕ್ಕೆ ಏನ್ರಿ RSS ಅಂದಿರೋದು ನಿಜ, ಅಂದಿರೋದು ನಿಜ. ಅವ್ರು RSS ನಲ್ಲಿ ಬಂದಾರಲ್ಲ, ಕೂಗ್ತಾರಲ್ಲ ಯಾವಾಗಲೇ. ನಮ್ಮಲ್ಲಿ ಇದಾರೆ RSS ನವರು, ಕೂಗೋದ್ ಜಾಸ್ತಿ ಅಂತ ನೀನು RSS ಅಂತ ಯಾಕೆ ಕೂಗ್ತೀಯ ಅಂತ ಕೇಳಿದೆ. ಈಗ ಅದನ್ನು ಸಮಸ್ಯೆಯನ್ನು ಪರಿಹಾರ ಏನೀಗ? ಒಂದ್ ಸೆಕೆಂಡ್ ಕೇಳಿ, ಆಯ್ತು, ಬೇಡ ಅಲ್ಲಿ ಬೇಡ, ಸಿಟಿಗೆ ಹೋಗ್ಬೇಕು, ಅಲ್ಲಿ ಆಗುದಿಲ್ಲ ಅಲ್ಲ, ಅಲ್ಲಿಗೆ ಹೋಗ್ಬೇಕು, ನೀವು ಸಿಟಿಗೆ ಹೋಗಿ ಮಾತಾಡ್ಬೇಕಲ್ಲ. ಈಗ ಇದ್ರೆ ನಾಯಕರೇ, ಪ್ರತಿಪಕ್ಷ ನಾಯಕರೇ, ನಾನು ನೋಡಿ ಇದನ್ನೊಂದು ಒಳ್ಳೆ ರೀತಿಯಿಂದ ನಾವು ಇದಕ್ಕೆ ಅಂತ್ಯ ಕಾಣಿಸ್ಬೇಕು ಇದರಲ್ಲಿ. ಯಾಕೆಂತ ಹೇಳಿದ್ರೆ ಬರೀ ಇದು ಲೆಜಿಸ್ಲೇಟಿವ್ ಇದಂತಲ್ಲ. ಮನೆ ಅಧ್ಯಕ್ಷರೇ, ಒಂದ್ ಸೆಕೆಂಡ್, ಒಂದು ನಿಮಿಷ. ಮನೆ ಅಧ್ಯಕ್ಷರೇ, ನಾನು ಹಂಗೆಲ್ಲ ಮಾತಾಡಲ್ಲ ಅಂದ್ರು ಅಂತ. ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ.
4 ಬಾರಿ ನಾನು ಗೆದ್ದಿದ್ದೀನಿ, ನನಗೇನೋ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನಾನು 2018ರಿಂದ 2023ವರೆಗೆ ಕಡತದಿಂದ ತೆಗೆದುಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ. ವಿಧಾನಸಭಾ ಅಧ್ಯಕ್ಷರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡತದಿಂದ ತೆಗೆದುಹಾಕಬೇಕು ಅಂತ. ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ಮನೆ ಓದ್ತಾನೆ ಇದ್ರಲ್ಲಿ ಎಂತೆಂಥ ಪದಗಳನ್ನು ಇಲ್ಲಿ ಬಳಸಿದ್ರು, ಅದನ್ನ ಸಭಾಧ್ಯಕ್ಷರು ಹೆಂಗೆ ಕಡತದಿಂದ ತೆಗೆದ್ರು. ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ. 12/2/2019 ಅಲ್ಲ, ಮಾತಾಡ್ಲಿಕ್ಕಿದೆ ಪದೇ ಪದೇ ಇದನ್ನ ಮಾತಾಡಿದ್ರಿಂದ ಎಲ್ಲ ಚರ್ಚೆ ಆಗೋದಾದ್ರೆ ಅಲ್ಲ ನಿಮ್ದೇ ನೋಡಿ, ನಂದಲ್ಲ. ಅದೇ ಎಲ್ಲರೂ ಬಾಯಿ ತಪ್ಪು ಸಭಾಧ್ಯಕ್ಷರು ಪ್ರಕಟ ಮಾತಾಡ್ತಾರೆ, ಏನೋ ಮಾಡಿದಂತ ಮಾಡ್ತಾರೆ ಪುಸ್ತಕ ಇದು. ಬಿಡ್ರಿ. ಸಭಾಧ್ಯಕ್ಷರು ಪ್ರಕಟ ಎಲ್ಲ ಮಾಡಿದಂತ ಪುಸ್ತಕನ? ಪುಸ್ತಕ. ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡ್ಲಿ. ಈಗ ಮತ್ತೆ ಅದನ್ನೇ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಓ, ನೀವು ಹೇಳ್ತಾ ಹೋದ್ರೆ- ಮಾತಾಡಿದ್ರಲ್ಲ. ನೀವು ಮಾತಾಡಿದ್ದೀರಿ. ಒಂದ್ ನಿಮಿಷ, ಉಪಮುಖ್ಯಮಂತ್ರಿಗಳು 1 ನಿಮಿಷ ಕೂತ್ಕೊಳ್ಳಿ. ಅಲ್ಲಲ್ಲ. 1 ನಿಮಿಷ ನೋಡಿ, ಇದು ಸಮರ್ಥನೆ ಅಲ್ಲ, ಮಾಡ್ಕೊಬಿಡಿ ಯಾವ್ಯಾವ ಪದಗಳನ್ನ ಅವ್ರು ಬಳಸಿದ್ರು ಅಂತ ಈ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಹೋದ್ರೆ ನೋಡಿ 1 ನಿಮಿಷ. ಏನ್ ನಾವೇನ್ ಬಳಸಿಲ್ಲ, ನಾವು ಬಳಸಿರೋದು ಯಾರು ನೋಡ್ರಿ ಸೀಟರ್ ಆಸದನದ ಇಲ್ಲಿ ಯಾಕೆ ಮಾತಾಡ್ತೀರಾ ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ. ನೋಡಿ, ಮಾನ್ಯ ಅಧ್ಯಕ್ಷರೇ ಅವರು ಒಂದು ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ. ಯಾರು ನೀವೇ ಹೇಳ್ರಿ, ನಾನಲ್ಲ. ಬಿಡ್ರಿ, ನಾನ್ ಯಾಕೆ ಮಾತಾಡೋಣ? ತೆಗೆದಾಕಿದ್ದೀರಿ ನೀವು ಅದನ್ನ, ತೆಗೆದಾಕಿದ್ದೀರಿ. ಎಂದು ನೋಡ್ರಿ, ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಇರ್ಬೋದು, ಬುಕ್ಕಲ್ಲಿ ಬಿಡಿ, ಅದೆಲ್ಲ ಸುಳ್ಳು. ಮಾನ್ಯ ಅಧ್ಯಕ್ಷ, ಎರಡನೇ ಪದ ಯಾರ ಹೇಳ್ತಾರೇನ್ರಿ ಬಿಡ್ರಿ. 12/2/2019 ಹೇಳಿರೋದು ಅಪಾಪೋಲಿಗಳು ಎಮ್ಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ತೆಗೆದಾಕಿದ್ರು. ಯಾವನೊಬ್ಬ ಅಂದ್ರೆ ಸುಳ್ಳು ಹೇಳನೆ ಬಿಡ್ರಿ. ಅವರು ಸದನದ ನಡವಳಿಕೆ ಇವ್ರೇ ಪದ್ಧತಿ ಇದು ನೋಡಿ, ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಾ ಇರ್ತೀವಿ. ಇದು ನಿಮ್ಮ- ನೀವು ನೀವೇ ಮಾತಾಡ್ದಾಗ ತೆಗೆದಾಕಿರೋಂಥ ನಾನೇ ಮಾತಾಡ್ತಿದ್ದೆ. ನಾನಲ್ಲ. ರೇ, ಈಗ ನಿಮ್ಮ ಸದಸ್ಯರು ಮಾತಾಡ್ತಾ ಇದ್ರೆ ಏನು ಸಮಸ್ಯೆ ಜಾಸ್ತಿ ಮಾಡಿದ ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ. ನಮ್ದು ಇರ್ಬೋದು, ಅದನ್ನ ನಮ್ದು ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ನಾನು ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ತಿಳ್ಕೊಳ್ಳೋದು ಭಾರಿ ಅಗತ್ಯ ಇದೆ. ಹೀಗಾಗಿ ಖುಷಿ ನೀವು ಮಾತಾಡಿದ್ದೇಳ್ರಿ. ಈಗ ಅಧ್ಯಕ್ಷರೇ, ಆಯ್ತು, ಈಗ ಸಮರ್ಥನೆ ಮಾಡ್ಕೊಳ್ಳೋಕೆ ಬರಬೇಡಿ. ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್ ಅಲ್ಲ ಅವ್ರು ಮಾತಾಡಿ ಸರಿ. ಈಗ ಏನು ಅವ್ರು ಮಾತಾಡಿದ ನೋಡಿ, ಈಗ ನನ್ನ ಒಂದು ಅಭಿಪ್ರಾಯ, ಪ್ರತಿಪಕ್ಷ ನಾಯಕರೇ ಅಲ್ಲ ಅವ್ರು ಮಾತಾಡಿದ ತಾವು ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಪಕ್ಷದ ಮೇಲೆ ತಾವು ಕೂಡ ತಮ್ಮ ಈ ರೀತಿ ಅದು ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಬಗ್ಗೆ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಈಗ ನಿಮ್ಮನ್ನು ಕಳ್ಳ ಅಂತ ಒಪ್ಕೊತೀರಾ? ಒಪ್ಕೊತೀರಾ? ಕಳ್ಳ ಅಂತ ಅಂದ್ಬಿಟ್ಟು ಇದು ಸಂಸದೀಯ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡಿಸ್ಲಿ. ಮತ್ತು ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಕರೆದರೆ ಅವ್ರ ಕಳ್ತನ ಏನು ವಿಷಯ ಸ್ಪಷ್ಟಪಡಿಸ್ಲಿ. ಈ ಪದಕ್ಕೆ ನೀವು ಪ್ರಚೋದನೆ ಕೊಟ್ಟವ್ರಿಗೆ ಏನಿಲ್ಲ. ಹಾಗಾದ್ರೆ ನಾವೇನು ಹೇಳಿಲ್ಲ, ಮಾಡಿದವ್ರಿಗೆ ಏನಿಲ್ಲ. ನಾವೇನು ಹೇಳಿಲ್ಲ. ನೀವಲ್ಲ, ನಿಮ್ಮ ಪರ ಅವರ ಪರ ನೀವು ಹೇಳ್ಬೇಕು. ತೆಗೀರಿ, ಎಲ್ಲಿ ಹೇಳಿದ್ದಾರೆ ಕೊಡಿ. ನೋಡಿ, ಎಲ್ಲ ನಮ್ಮ ಕಣ್ಣ ಮುಂದೆ ಸದನ ಏನು ನಡೆಯೋದು ಮಾಡ್ಬೇಕು. ಆನ್ ರೆಕಾರ್ಡ್ಸ್ ನಡೆಯೋದು ಸದನ.